ಹಂಗಾಗೈತೆ ಅದಕ್ಕೆ ಹೇಳ್ರಿ ಅವ್ನು ಡಿಗ್ರಿ ಮುಗಿಸಿ ಕೆಲಸ ಇಲ್ಲ, ಸ್ವಂತ ಡಿಗ್ರಿ ಮುಗಿಸಿ ಕೆಲಸ ಇಲ್ಲ. ಅವನ ನಮ್ಮ ಊರು ಗ್ರಾಮ ಪಂಚಾಯತ್ಗ ಅಂದ್ರೆ ನಮ್ಮ ಪಕ್ಕದ ಭೂಜದ ಒಂದು ಕೆಲಸ ಇತ್ತು. ಅದು ಯಾವ್ದಲ್ಲ ಲಾಲ್ ಸಾಬನ ತೆಗಿಸಿ ವಾಟರ್ ಮ್ಯಾನ್ ಕೆಲ್ಸಕ್ಕೆ ನಾನು ಸುರ್ಕೋಬೇಕ. ಅದಕ್ಕೆ ನಮ್ಮ ಆಡಗಳ ದ್ಯಾಮನ್ ದೊಡ್ಡಪ್ಪನ ಕಾಲು ಮುಗಿದ ಯಪ್ಪ ಅವನ ಕೆಲಸ ಕೊಡಿಸ್ ಚೇರ್ಮಾನ ಯಾರೀ ನಮ್ಮ ದುಸಂಗಪ್ಪ ಮುರ್ನಾಳ ಅವನ ಕಾಲು ಮುಗಿದ ಹೆಂಗಾರು ಮಾಡಿ ಕೆಲಸ ಇಡ್ಸೋಬೇಕ. ಅದಕ್ಕೆ ಅರ್ಜಿ ಕರೆದಾರ, ಹೋಗಿ ಅರ್ಜಿ ಹಾಕಿ ಬರ್ತೀನಿ. ಇದು 60 ವರ್ಷದ ಹುಡುಗನು 60 ವರ್ಷದ ಮುದುಕಿ ಮೇಲೆ 6 ಹುಡುಗನಿಂದ ಅತ್ಯಾಚಾರ. ಏನ್ ಕಾಲ ಬಂತ್ರಿ? ಅದನ್ನ 60 ವರ್ಷದ ಮುದುಕರು ನಮ್ಗೆ ಭಾಗ್ಯ ಬೇಕಂತೇಳಿ ಮಂತ್ರಿ ಮುಂದೆ ಧರಣಿ. ಹರಿಯದ ಹುಡುಗರಿಗೆ ಹುಡುಗಿಯಾರ ಸಿಗಲ್ರಿ ಇಲ್ಲ ಅಂತಂದ್ರ ಬ್ಯಾಟ್ರಿ ಬಾದ್ ಮುದುಕರ್ದು ಏನ್ ತಿಂಡಿ ಅಂತೇನಣ ಅದಾರವಪ್ಪ. ಯಾವ್ಲಿ ನಡುವ ದಾರ್ಯಾಗ ಕುಂತ ಸರಿಯಾಗಿ ಕುಡ್ದ ಎದುರಿಗೆ ಬರೋ ಮಂದಿಗೆ ಎದಿಗೆ ಆಯಾಕತ್ತಿಲ್ಲ ನಾವು ಪದ್ಮಾಸ್ ಹಟ್ಟಿಸಿ ಮಗನ. ಯಾರು ಎಪ್ಪಣ್ಣಿ ಯಾರೇ ಕುಡ್ದಿಲ್ಲಲ್ಲಿ ಬಸ್ಸ ಕುಡ್ದಿಲ್ಲ ಹೋದಾಕಿಗೆ ಬಂದಾಕಿ ಇಂಜೆಕ್ಷನ್ ಮಾಡಿ ಬ್ಯಾಸ ಅಲ್ಕ ಪೇಪರ್ ಓದ್ಕೊಂತ ಬಂದ್ ಲಕ್ಷದಾಗ ಬಿಟ್ಟಿಲ್ಲ ಅಪ್ಪ ಬಿದ್ದು ಬಿಟ್ನೆ. ಸತ್ಯ ಕಾನೂನು ಎತ್ತಿನ ಬಂದಲ್ಲಿ ಬುಷ್ಟಿ ಎಲ್ಲಿ ಬಡ್ಸ ಅವತಾರ ಅವತಾರಲ್ಲಿ ಅವಕಾಶ ನನಗೊಂದು ಅವಕಾಶ ಸಿಗತ್ತೆ. ಏನಲ್ಲಿದ ನಮ್ಮ ಊರಾಂಕೂರು ನೀರಿನ ಪರಿಸ್ಥಿತಿ ಬಹಳ ಗಂಭೀರ ಐತೆ. ಅವನ ನೀರಾಡಕ ಆಗಿದ ಮಂದಿಗೆ ಬಾಯಾಗ ನೀರು ಬಿಡುವಂತ ಅವಕಾಶ ಸಿಕ್ಕತ್ತೋ, ನೀರು ಬಿಡುವಂತ ಅವಕಾಶ ಸಿಕ್ಕತ್ತೆ. ಎಲ್ಲರೂ ಮಾತು ಹೇಳಿಲ್ಲ ಬಸ್ಯ ಏನಪ್ಪ ಅಡಿವೆ ಎರಿ ಹೊಲ ಇರ್ಬೇಕಂತ ಇಲ್ಲ ಸರ್ಕಾರ ನೌಕರು ಕಸಾರ ಹೊಡಿಬೇಕಂತ ಗೊತ್ತಿಲ್ಲಣ. ಅವನ ನಮ್ಗೆ ಎಲ್ಲಿ ಮನ್ಯಾಗ ಕಸ ಹೊಡೋ ಜಾಗ ಇಲ್ಲ. ಹುಡುಗಿ ಬಂತು ನೋಡು ಅವನವನು ಒಂದು ಮುಂಜಾನಿಂದ ಹುಡುಕ್ಯಾಡಕತ್ತೀನಿ ನಮ್ಮ ಅಪ್ಪಗ ಮನ್ಯಾಗ ಅಡಿಗೆ ಮಾಡಿರ್ತೀನಿ ಕೂಳು ಉಣ್ಬೇಕನ್ನೋದ ಖಬರ್ ಬ್ಯಾಡ್ರಿ ಇದಕ್ಕಂತೀನ ಎಲ್ಲಿ ಹೋಗಿರ್ಬೇಕು ಅಂತೀನಿ. ಅಲ್ಲಿ ಎಲ್ಲರಿದ್ರು ಸ್ವಲ್ಪ ಕಳಿಸ್ಕೊಡ್ರಪ್ಪ ಅಂತೀನ. ಲೇ ಅಂಜಲಿ ನಿಮ್ಮ ಅಪ್ಪ ಇದ್ದಿದ್ದಾಗ ಗೊಗ್ಗುರ್ ಮಾಡಿ ಹೋಗು ಹೆಣ್ಮಕ್ಳು ಚರಗಿ ತಗೊಂಡ್ ಕುಂತಾರಲ್ಲ ಅವನವನು ಆ ಒಡ್ಡಿನ ಮಗಳು ಕೂತು ನೋಡ್ದಂತ. ಇಲ್ಲೇ ನಮ್ಮ ಹನುಮಂತರ ಪೂಲಿ ಕುಂತ ಮಾದ್ರಕತ್ತಿದ್ರ ಯಾರ್ಯಾರಪ್ಪ ಅಂದ್ರ ತಿಮ್ಮನಗೊಂದು ದೊಡ್ಡಪ್ಪ ಹೆಸರಪ್ಪ ದೊಡ್ಡಪ್ಪ ಇವ್ರೆಲ್ಲರೂ ಕುಂತು ಚರ್ಚೆ ಮಾಡ್ರ ನೋಡಪ್ಪ. ಅಷ್ಟ ಅಲ್ಲಲ್ಲಿ ಬಸ್ಯ ಪೇಪರ್ ತುಂಬ ಬರೀ ಮುದುಕೂರ್ ಸುದ್ದಿನ ಐತಿ. ಏನು ಮಾತಾಡಕತ್ತೀರಿ ನೀವು? ಅಲ್ಲ ನಮ್ಮಪ್ಪ ಶ್ರೀರಾಮಚಂದ್ರ ಇದ್ದಂಗ ನಮ್ಮ ಊರ್ ಸತ್ತ ಮೇಲೆ ನಮ್ಮಪ್ಪ ಒಬ್ರನ್ನ ಕಣ್ಣು ಎತ್ತಿ ನೋಡಿಲ್ಲ. ನಮ್ಮಪ್ಪನ ಬಗ್ಗೆ ಇಲ್ಲದ ಸಲದ ಅಪ್ಪ ಮಾತಾಡಕತ್ತಿರಲ್ಲ ಅಂತೀನಿ ನಾನು. ಇವನ್ ಹೇಳಿಗಪ್ಪ ಆನೆ ಹಾಕ್ಬೇಡ ಮಿಕ್ಕಿದ ಮಗ ಅದ ನಾನು ನಿಂಗೆ ನಿಂತ ಇವತ್ತ ಇವಳನ್ನ ಲೇ ಅಂದಿಲೆ
ಇಲ್ಲ ಸಲ್ಲದ ಮಾತಾಡಿ ಯಾಕ್ಲೆ ನಿಮ್ಮ ಅಪ್ಪನ ಮರದ ನಾವು ತೆಗಿನೋ ಅವನ ನಿಮ್ಮ ಅಪ್ಪ ಮೊನ್ನೆ ಇಲ್ಲ ಮಗ್ಲ ಮನೆ ಬಸ್ತವನ ಮನೆ ಜಳಕ ಮಾಡೋ ಕುಂತಾಗ ಬಗ್ಗೆ ನೋಡಿ ಮುಕ್ಕುಳಿ ಗಂಟ ಮುರ್ಸ್ಕೊಂಡಿದ್ದ ಗೊತ್ತೈತಿಲ್ಲಿ ಅಷ್ಟ ಅಲ್ಲ ಅಂಜಲಿ ಮೊನ್ನೆ ನಿಮ್ಮ ಅಪ್ಪ ಬಂದ ಡಾಕ್ಟರ್ ಇತ್ತಿತ್ಲ ನನ್ ಕೋರ ಕಡಿಮೆ ಐತ್ರಿ ಒಂದ್ ಚಲೋ ಗುಳಿ ಕೂಡ ಅಂದ ತಿಳ್ಸ್ಕೊಂಡಾಗ ನಾ ನಿಮ್ಮ ಅಪ್ಪ ಹೇಳುವಂತದ ಇಸ್ಕೊಲ್ ಬಿಡ್ಲು ಏನಾತ ಅಲ್ಲ ಹುಣಸಿ ಗಿಡ ಮುಪ್ಪಾದ್ರೆ ಹುಳಿ ಮುಪ್ಪಾಗಿತ್ತನ 80 ವರ್ಷದ ಮದುವೆ ಹಾಕಾರಂತ ನಮ್ಮಪ್ಪ ಅವನವನ ಚಿಗುರು ಮಿಶ್ 60 ವರ್ಷದ ಮುದಕ್ ಮದುವೆ ಆದ್ರಾಗ ಏನ್ ತಪ್ಪೈತಿ ಅಂತ ಈಗ ನಿಮ್ಮ ಅಪ್ಪ ಲಗ್ನ ಆಗೋದು ಅಂದ ಗ್ವಾಡೆ ಎಮ್ಮೆ ಕರ ಹಾಕೋದು ಅಂದ ಏನ ಗ್ವಾಡೆ ಎಮ್ಮೆ ಏನು ಮಾಡಿದ್ರೆ ಕರ ಹಾಕುತ್ತ ಏನು ಮಾಡಿದ್ರು ಕರ ಹಾಕಲ್ಲ ಅಂಜಲಿ 20 ವರ್ಷದ ಹುಡುಗರು 3 ಸಲ ನಿಗ್ಸುದ ವಜ್ಜೆ ಐತಿ ಅದ್ರಾಗ ನಿಮ್ಮ ಅಪ್ಪ 20 ತಗೊಂಡ್ ಏನ್ ನಿಗಸ್ತಾನಲ್ಲೇ ಏನ್ ನಿಗಸ್ತಾನ ಸುಟ್ಟು ಬರ್ದಾಕತ್ತವಣ ನಮ್ಮಪ್ಪನ್ ಏನಂತ ತಿಳ್ಕೊಂಡ್ರಿ ಏನಂತ ಹೇಳಿದ್ವಿ ನಮ್ಮಪ್ಪ ನಿಮ್ಮ ವಯಸ್ಸಿನಾಗ ನಿಮ್ಮಂತರ 3 ಜನ ಮುಟ್ಟಿ ಮಾಡೋಗಿದ್ದ ನಮ್ಮಪ್ಪ ಹಂಗ ಹೈಬ್ರಿಡ್ ಜಳತಿಂದ ಬದುಕ್ತಾವಲ್ಲ ದೊಡ್ಡ ದೊಡ್ಡ ಜಾತಿಯಿಂದ ಬದುಕೋರು ಅಂತ ತಿಳ್ಕೊರಿ ಸತ್ಯ ಇವ್ರ ಅಪ್ಪ ಹಂಗೆಂತ ಕುಸ್ತಿ ಹೋಗೋದ ಮಗ ಅಲ್ಲಿ ಭಾರಿ ಹೋಗದನ್ ಬಿಡಂಗಾರ ಮೊದಲ ಪಿತ್ರಿ ಬಿಲ್ ಮಗ ಹೌದಪ್ಪ ಹೌದಪ್ಪ ಒಬ್ಬರ ಇಬ್ಬರು ಹೋಗೋದಿಲ್ಲವ ಗಂಡಸರು ಹುಡುಗ ಕುಸ್ತಿ ಒಂದು ಇಲ್ರಿ ಇವನು ಬರೇ ಹೆಂಗಸರು ಕುಸ್ತಿ ರುಕೋತೋಳ ಹೌದು ಭಾಳ ಒಳಗೆ ತಳಗ್ ಬಿದ್ರು ಸಮಾಧಾನ ಮ್ಯಾಗ ಬಿದ್ರು ಸಮಾಧಾನ ಯಪ್ಪ ಸತ್ಯ ಇವ್ರ ಅಪ್ಪನ ಸುದ್ದಿ ಹೇಳ್ದುಲಪ್ಪ ಮರ ಹೇಳ್ದುಲ್ಲ ಅವನ್ ಬಿಟ್ಟು ನೀ ಹೇಳ ಎಲ್ಲಿ ಇವ್ರ ಅಪ್ಪ ಇಂತ ತೊಂದ ನೋಡು ಮತ್ತೆ ನೀನ್ ಎಲ್ಲ ಮುಟ್ಟಕ್ಕೆ ಕೈ ಹೆಚ್ಚಿದೆ ನೋಡ್ಬೋದ ನಮ್ಮಪ್ಪ ಕುಸ್ತಿರ ಹೋಗಿಲಿ ನೆಲಕ್ಕರ ಬಿಡ್ಲಿ ಮ್ಯಾಲರ ಬಿಡ್ಲಿ ಕೆಳಗರ ಬಿಡ್ಲಿ ನಿಮಗೇನ್ ತ್ರಾಸ ನಮಗಲ್ಲ ಅಂಜಲಿ ತ್ರಾಸ ನಮಗಲ್ಲ ನೀರಾಕ್ ನಿಮ್ಮ ಅಪ್ಪಕ್ಕೆ ಒಬ್ಬಾಕೆ ಮಗಳ ನಾಳೆ ಹೇಳ್ತೀವಿ ನಾವು ಕೊಟ್ಟಕ್ಕ ಅಂದ್ರೆ ಬೆಂಕಿ ಇಡಕ್ಕೊಬ್ಬ ಹಳೆಯ ಬೇಕಲ್ಲ ಅದಕ್ಕೆ ತ್ರಾಸ ನಮಗ ಈ ಮಾತು ರಿವರ್ಸ್ ಯು ಡೋಂಟ್ ಟೆಲ್ ಅರ್ಧ ಕಿಲೋ ಬೆಲ್ ತಡಿ ನಂದ್ ಐತಿ ಮಾಮ ನೀನ್ ತಡಿ ನಂದ್ ಐತಿಲಿ ಡೈಲಾಗ ನೋಡ ನಮ್ಮ ಮಾವ ಕುಲಕರ್ ನೀವತ್ತ ಶಟದ ಬಿದ್ದು ನೆಲ್ಲಿಕ್ ಹಾಗ ಮಗ ಅವನು ಇವಾಗ ಸತ್ತ ಸಾಯ್ಲವ ಅವನವನು ಒಂದನಿ ಕಣ್ಣೀರ್ ಹಾಕ್ಲಾರಾಗ ತುಳಸಾ ಪಣ್ಣನ ಅಂಗಡ್ಯಾಗ ಹೋಗಿ ಒಂದು ಟೈರ್ ತೊಂಬಂದ ಇಲ್ಲೇ ಸುಳ್ಗಾಳ ಮಟ್ಟ ಹೋಗಿ ಸುಟ್ಟು ಬರ್ತೀನಿ ಅವನ ನಮ್ಮ ಅತ್ತೆ ಸಾಯುವಾಗ ಹೇಳಂಗ ನೋಡಪ್ಪ ನೀನ್ ಇರಕ್ಕ ಒಬ್ಬ ಹಳೆಯ ಸಂಬಂಧ ಬಲ್ಲಿ ಇರಾಕೆ ನನಗೊಬ್ಬಕ್ಕೆ ಮಗಳ ಆಕೆನ ನೀನ ಲಗ್ನ ಆಗ್ಬೇಕಪ್ಪ ಅಂತ ಹೇಳ್ಸತ್ತಾಳ ಗೊತ್ತಿಲ್ಲ ಇಲ್ಲೇ ನಿನಗ ಬಾಡೆ ಹಡ್ಸಿಕೊಂಡ ಮಗನ ಬಾಯಿ ಇರ್ತಾವ ಬಸ್ಸು ಮೋರ್ ಇರ್ತದೆ ಅದು ಪಿನಲ್ ಹಾಕಿ ತೊಳೆದ್ರೆ ಹೋಗಲ್ಲ ಆಸಿಡ್ ಹಾಕಿ ತೊಳಿಬೇಕಾದ್ರೆ ಬಾಯಿದ ಹೌದು ಮಾವ ನೀನ ನನಗೊಬ್ಬ ಸೋದರ ಮಾವ ಇದ್ದಂಗ ಯಾಕೆ ತಲೆ ಕೆಡ್ಸ್ಕೊಂತೀರಿ ಮಾವ ಅಂದ್ರ ನನ್ನ ಗತಿ ಏನದೆ ಬರಗಂತ ಇದ್ರಾಗ ಎದುರಾಗ ನನ್ನ ಬಳೆ ಗಂಗಾ 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 ನಡೆಸಿವನ ಇಷ್ಟೊತ್ತನ ಮಾಡಿದ್ದು ವೇಸ್ಟ್ ಬಿಡ ಯಾಕೋಸ್ಕರ ಮಾಡ್ತಿದ್ದಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನಾನು ಅನಾಥ ಅಂದ ಮೇಲೆ ನೀನು ಅನಾಥ ಅನಾಥರ ದೇವ್ರ ಮೆಚ್ಚಲಿಲ್ಲ ಮೆಚ್ತ ನಾನು ನೀನು ನನಗ ಸೋದರ ಮಾವ ಇದ್ದಂಗ ವೆಂಕಟರಮಣ ಗೋವಿಂದ ಗೋವಿಂದ ಮಂಗಲಂ ಜಯ ಎಲ್ಲವ್ವ ನಿನ್ನಾಲ್ಕುದ ನಿನ್ನಾಲ್ಕುದ ಅನ್ಸಕ ಬಂದಿನಿ ಊದಾಕ ಬಂದಿನಿ ಇಲ್ಲಿ ಅಲ್ರಿ ಈ ಗಂಡಸರು ಎಂತ ಬುದ್ಧಿ ಐತೆ ಅಂತ ನೋಡ್ರಿ ಅಲ್ಲ ನಾ ಇಬ್ರಿಗೆ ಮಾವ ಅಂದಿದ್ದಕ್ಕೆ ಇಬ್ರು ತಲೆ ಮೇಲೆ ಕೈ ಇಟ್ಕೊಂಡು ಕೇಳಕೊಂತ ಇನ್ ಈ ಗಂಡಸರು ಅದಲ್ರಿ ಹೊರಗೆ ಹೋಗಿ ಎರಡೇನು ಮೇಂಟೈನ್ ಮಾಡ್ತಿರ್ತ ನಮಗೆ ಎಷ್ಟು ಹುರಿ ಬಾರ್ದ ಅಂತೀನ್ರಿ ನಾನು ಮಾಮ ಮಟ್ಟ ತಲೆ ಕೆಲ್ಸೊಳಕ್ ಹೋಗ್ಬೇಡ್ರಿ ನಾಲ್ಕು ಬ್ಯಾಗ್ ಮೊಣಕಾಲ್ ತುರ್ಕಿ ನೋಡ ಮಾಮ ಒಟ್ಟ ತಲೆ ಕೆಲ್ಸ್ಕೊಳಕ್ ಹೋಗ್ಬೇಡ್ರಿ ನಿಮ್ಮ ಔಷಧಿಗೆ ನನ್ನ ಕಡೆ ಒಂದು ಔಷಧಿ ಐತಿ ಬರ್ರಿ ಎದ್ದೇಳ್ರಿ ಮ್ಯಾಗ ಎದ್ದೇಳ್ರಿ ಕುಂದ್ರ ಮ್ಯಾಗ ಹೇಳೋದಾಗಲಿದ್ದು ಶೀಘ್ರ ಔಷಧ ಸಿಗೋದಿಲ್ಲ ಬಾರ ಪ್ರೋಸಾಲೆ ಬಾ ಎಷ್ಟು ನಾಲ್ಕದವ ಏನೇನು ಹಾಯ್ಕೊಂಡು ಹೋಗ್ಯನ ಮುಂಗ ಎಣ್ಣೆ ಹಚ್ಕೊಂಡು ಸರ್ವಿಸ್ ಭಾಳ ಐತಲ್ಲ ಅಂತ ಹೇಳಿ ಎದ್ರಾಗ ಸರ್ವಿಸ್ ನಾಟಕ ಹಿಂಗಂದ ಇಲ್ಲ ಕೆಟ್ಟಿ ಮಾಮನ ಭಯ ಮಣಕಾನ ತುರ್ಕಿಸ್ಬಿಡ್ತೀವಿ ಮಾಮಾರ ನಿನಗೆ ಎಕ್ಸ್ಪೀರಿಯನ್ಸ್ ಭಾಳ ಐತೆ ನಾಟಕನಾಗ ಮಾವ ಅಂತ ಬಡಸ ತಾಣ ಮೈಗೆ ಮೈ ರೊಕ್ಕ ಇಲ್ಲದ ಗಾಡಿ ಹೊಂಟಂಗ ರೈ ರೈ ಸೈ ಸೈ
ಇವತ್ತು ಬರೇ ನೋಡ್ಬೇಡ ಹೋಗು ನಡಿ ಅಂತ ಸಾಕು ಇನ್ನೊಂದು ಹೋಗಿ ನಮ್ಮತ್ತ ತಗೊಂಡ ರಬ್ಬಲ್ ನೋಡಲ್ಲ ಯಾರು ಸನಿ ಮಾಡಾಕ್ತಾರ ನಡಿ ಹೋಗೋಣ. ಲೈಲಾಂಡು ಗಾಡಿ ಹತ್ತಿ ಬಂತೊಂದು ಕಲಾಕೃತಿ ಸರ್ವಾಂಗ ನರಮೈತಿ ಸೌಂದರ್ಯ ನರಮೈತಿ ಹೈ ಕ್ಲಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಳಗಿ ಸುತ್ತಣತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡತಿ ಶೇಟಿ ಪುಷ್ಪವತಿ ಶೇಟಿ ಪುಷ್ಪವತಿ ನಿಮ್ಮ ನೋಡಕ ಮನಸ್ಸಿಗೆ ಧಾಮ ನನ್ನ ಶಿಷ್ಟರು ಮಾಡ್ತೀನಿ ನೀವ ಯಾವ್ಯಾಗ ಇಟ್ಕೊಂತೀರಿ ಅದ್ಯಾಗ ನಿಂತವಲ್ರಿ ಕಿಷ್ಟು ಕೊಟ್ರಿ ಒಂದ ಕರ್ತಿ ಏಕಿ ಪುಷ್ಪವತಿ ಏಕಿ ಪುಷ್ಪವತಿ ಏಕಿ ಪುಷ್ಪವತಿ ಹಟ್ಟಿಗೂ ಕಬಿರಣ್ಣಿ ತಲೆ ಕಟ್ಟೋರಿಗೋಗಿದೆ ಹಿನಗದೆ ಉಭಯ ಕುಟ್ಲು ಪ್ರೇಮತೆ ಕುಸುಮದವರು ಬೇಕಾಗಿದೆ ಆ ಟೈಪು ಆಹ್ವಾನ ಕೊಡಬ್ಯಾಡ್ರಿ ಎತ್ತೈತಿ ಧಡಕನ್ನು ನಮಗೂ ಏನ ಇದ್ರು ಮನೆ ಊಟ ತಿನ್ನಂಗಿಲ್ಲ ಹೊರಗ ಗುಲ್ಕನ್ನು ಎಸ್ ಅಂದ್ರು ತ್ರಾಸಕತಿ ನೋ ಅಂದ್ರು ತ್ರಾಸಕತಿ ಬ್ಯಾಕ ಬಳುಕು ಯಾಕೆ ಬಿಡ್ತಿ ಶೇಟಿ ಪುಷ್ಪವತಿ ಶೇಟಿ ಪುಷ್ಪವತಿ ಶೇಟಿ ಪುಷ್ಪವತಿ ಅತ್ತನರದಿಗೆ ತೊಟ್ಟಾಗೆಲ್ಲ ನೀವ ನೆನಪಾಗಿರಿ ಬೇಕು ಆಗೋಕೆ ನೀ ಕಳ್ಳದ ಇಲ್ಲ ದೇವ ಬುಲ್ಬುಲ್ಲು ಬರುತ್ತಾಳ ಬಾಯ್ ತುಂಬ ಬೈತಾಳ ನಿಂಗೆರಡು ಬಿಡ್ತಾಳ ನನ್ನೆಳಕೊಂಡು ಹೋಗ್ತಾಳ ಎಲಿ ಹತ್ತಿರ ಯಾಕೆ ಬರುತ್ತಿ ಎದುಸರ ಯಾಕೆ ಬಿಡುತ್ತಿ ಅಲಿ ಹತ್ತಿರ ಯಾಕೆ ಚಿಲಿತಿ ಕಿವಿ ಹತ್ತಿರ ಯಾಕೆ ನಗುತ್ತಿ ಆಡಿ ಬೆಳಕು ಯಾಕೆ ಬಿಡುತ್ತಿ ಶೇಟಿ ಪುಷ್ಪವತಿ ಶೇಟಿ ಪುಷ್ಪವತಿ ಶೇಟಿ ಪುಷ್ಪವತಿ ಈ
ಯಾರಿರುವಿರಿ ಮನೆಯಲ್ಲಿ? ಯಾರು ಬೇಕಾಗಿತ್ತು? ಅವರು ಮನೆಯಲ್ಲಿಲ್ಲ. ಯಾಕಿಲ್ಲ ಅಮ್ಮವ್ರೆ? ಮೊನ್ನೆ ಹೊಲ ಉಳಲಿಕ್ಕೆ ನಗವನ್ನು ಒಯ್ದಿದ್ದೆ, ಅದನ್ನು ಕೊಟ್ಟು ಹೋಗೋಣ ಎಂದು ಬಂದೆ. ಅದಕ್ಕೆ ಅದನ್ನ ಮನೆಯೊಳಗೆ ಹೊತ್ಕೊಂಡು ಬಂದ್ಬಿಡೋದ? ಇಷ್ಟೊಂದು ವಯಸ್ಸಾಗಿದೆಯಲ್ಲ, ಯಾವುದನ್ನ ಎಲ್ಲಿಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಯಾಕಮ್ಮ ಹೀಗೆ ಮಾತನಾಡುತ್ತೀಯಾ? ಇದು ನಮಗೆ ಅನ್ನ ಕೊಡುವ ದೇವರಮ್ಮ, ಇದು ದೇವರು. ಇದನ್ನು ನಾವು ಕೀಳು ದೃಷ್ಟಿಯಿಂದ ನೋಡಿದರೆ ಮೆಚ್ಚುವನೇ ನಮ್ಮ ಪರಮಾತ್ಮನು. ಅಷ್ಟಾಂತ ಕೂಳಿಗಾಗಿ ದುಡಿಯೋ ಬಡವ ನೀನು ನನಗೆ ಎದುರು ಉತ್ತರ ಕೊಡ್ತೀಯೋ ರಾಸ್ಕಲ್? ನೋಡಮ್ಮ, ನೀನು ಶ್ರೀಮಂತಿಕೆ ಆಗಿ ಇರಬಹುದು, ಹೊಟ್ಟೆಗೆ ತಿನ್ನುವುದು ಅಣ್ಣನೇ. ನಾನು ಬಡವನಾಗಿರಬಹುದು, ಹೊಟ್ಟೆಗೆ ತಿನ್ನುವುದು ಅಣ್ಣನೇ. ಅಂದಾಗ ಮತ್ತೆ ಕಮ್ಮ ಈ ಭೇದ ಭಾವ? ಏನೋ ರಾಸ್ಕಲ್, ನನಗೆ ಎದುರು ಉತ್ತರ ಕೊಡ್ತೀಯ ನಿನ್ನ? ಯಾರ ಮೇಲೆ ಕೈ ಮಾಡುತ್ತೀರ ನೀನು? ಅಂದ್ರೆ ಏನ್ ಬಾಬು? ಒಬ್ಬ ಮಾಮೂಲಿ ಮನುಷ್ಯ ನನಗೆ ಎದುರು ಮಾತಾಡಿದ್ರು ಸರಿ ಅಂತೀರಾ? ಯಾರಮ್ಮ ಮಾಮೂಲಿ ಮನುಷ್ಯ? ಜಗತ್ತಿಗೆ ಅನ್ನ ಹಾಕುವ ಇವನೊಬ್ಬ ರೈತ. ಈ ರೈತನೇನಾದರೂ ನೀನು ಎದುರು ಹಾಕಿದ್ರೆ ಅನ್ನ ತಿನ್ನುವ ಬದಲು ಮಣ್ಣು ತಿನ್ನಬೇಕಾಗುತ್ತದೆ. ಹೋಗಲಿ ಬಿಡು ಅರ್ಜುನನ್ನ, ಏನೋ ತಿಳಿಯದೆ ತಪ್ಪು ಮಾತನಾಡಿದ್ದಾಳೆ. ನೋಡಮ್ಮ, ಇಂಥ ತಪ್ಪು ಎಂದೆಂದಿಗೂ ಮಾಡಬೇಡಮ್ಮ, ಮಾಡಬೇಡ. ಅಂದ್ರೆ ಏನು ಬಾಬು? ನಂದೇ ತಪ್ಪು ಅಂತೀಯ? ನೋಡು ಬಸಪ್ಪ, ನೀನೇನು ಬೇಜಾರ ಮಾಡಿಕೊಳ್ಳಬೇಡಪ್ಪ. ಈ ನಗವನ್ನು ನಮ್ಮ ಶ್ರೀಕಾಂತ ಗೌಡರು ಬೆಳೆದರೆ ನೀನು ಹೋಗುವಾಗ ಅವರಿಗೆ ಕೊಟ್ಟು ಹೋಗಿಬಿಡಪ್ಪ. ಆಯ್ತಣ್ಣ, ನಾನಿನ್ನು ಬರುತ್ತೇನೆ. ನೋಡಮ್ಮ ಶೀಲ, ಮನೆಗೆ ಬಂದ ಅತಿಥಿಗಳಿಗೆ ಗರ್ವದ ಅಕ್ಷರಗಳನ್ನು ಬಿಟ್ಟು ಧರ್ಮದ ಅಕ್ಷರಗಳನ್ನು ಮಾತನಾಡಲು ಕಲಿಕೋ. ಮುಂದೆ ನಿನಗೆ ಒಂದಿನ ಒಳ್ಳೆಯದಾಗುತ್ತದೆ. ಛೀ! ಏನು ಗೊತ್ತಿಲ್ಲದ ಒಬ್ಬ ಹಳ್ಳಿ ಗಂಬಾರ, ಅಕ್ಷರದ ಅರ್ಥವೇ ಗೊತ್ತಿಲ್ಲವ ನಾಗರಿಕರಿಂದ ಬುದ್ಧಿ ಮಾತು ಹೇಳಿಸ್ಕೊಂತ ಇತ್ತು ಇದೇನ ಬಾಡು. ಶೀಲಾ, ಇಂಥ ಮಾತುಗಳನ್ನ ಆಡ್ಬೇಡಮ್ಮ, ಆಡ್ಬೇಡ. ಬೇಕಾದ್ರೆ ನಿನಗೆ ಕೈ ಮುಗಿದು ಬೇಡ್ಕೊಳ್ತೇನೆ, ಆದ್ರೆ ಇವರಿಗೆ ಇಂಥ ಮಾತುಗಳನ್ನ ಆಡ್ಬೇಡ. ನಿನಗೆ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ. ಸರಿ ಆಚೆ. ಓದಿ ಕಾಟಕ್ಕೆ ಬೇಲಿ ಸಾಕ್ಷಿ ಆದವೇ ಬಂದ್ಬಿಟ್ಟು ಗಂಡನ ಹೊರಗಡೆ ಮಾತಾಡ್ತಾರೆ. ಅಷ್ಟಕ್ಕೂ ನಾನು ಕೂಟಾಧೀಶರ ತಂಗಿ ಕಡೆ, ನಾನು ಹೇಗ್ ಬೇಕಾದ್ರೂ ಇರ್ತೀನಿ. ನಿನ್ನಿಂದ ಬುದ್ಧಿ ಮಾತು ಹೇಳಿಸ್ಕೊಳ್ಳುವ ಅವಶ್ಯಕತೆ ನನಗಿಲ್ಲ. ಛೆ, ನಿಮ್ಮ ತರ ಕಾಟಕ್ಕೆ ಮೊದಲು ನಾನೇ ಮನೆ ಬಿಟ್ಟು ಹೋಗ್ಬೇಕಿಲ್ಲ. ಶೀಲಾ, ಬೇಡಮ್ಮ ಬೇಡ. ಈ ರೀತಿ ಮನಸ್ಸಿಗೆ ಚುಚ್ಚು ಹಾಗೆ ಮಾತನಾಡ್ಬೇಡ. ನೋಡು, ಈ ಮನೆಯಲ್ಲಿ ನೀನು ಹೇಗ್ ಬೇಕಾದ್ರೂ ಇರು, ನಾ ಮಾತ್ರ ಯಾವುದೇ ತೊಂದರೆ ಕೊಡೋದಿಲ್ಲ. ಆದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಮ್ಮ. ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ನೋಡು ಗಂಗಾ, ನಿತ್ಯ ಮಾಡುವವರು ಎಬ್ಬಿಸುವುದು ಸಹಜ, ಆದರೆ ನಿತ್ಯ ಬಂದಂತೆ ನಾಟಕ ನಡೆಸುವರು ಬೋರ್ಗಳ ಮೇಲೆ ನೀರು ಸುರಿಯುವುದು ಎರಡು ಒಂದೇ ಗಂಗಾ. ಹೋಗಲಿ ಬಿಡು. ಹೌದು, ಈ ಮನೆಯಲ್ಲಿ ಯಾರು ಯಾವಾಗ ಯಾವ ತರ ನಟನೆ ಮಾಡ್ತಾರೆ ಅಂತ ಯಾರಿಗೆ ಗೊತ್ತು? ಆದ್ರೆ ನಮ್ಮನ ಮನೆಯಲ್ಲಿ ರವಳಿ ತರ ಇದ್ದವಳು, ಆದ್ರೆ ಈ ಮನೆಗೆ ಬಂದು ಸಿಕ್ಕವರ ಕೈಯಿಂದ ಸಿಕ್ಕಂತೆ ಅನ್ನಿಸ್ಕೊಳ್ತಾ ಇತ್ತು ನನ್ನ ಬಾಳು.
ಶೀಲಾ, ನೀನು ನಿನ್ನ ತವರ ಮನೆಯಲ್ಲಿ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿರ್ಬೋದು, ಆದ್ರೆ ಮಾಡಿಕೊಂಡ ಗಂಡನ ಮನೆಯಲ್ಲಿ ನೀನು ಮಡಿಕೆಯಲ್ಲಿ ಊಟ ಮಾಡಿದಷ್ಟು ತೃಪ್ತಿ ಆ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದ್ರೆ ತೃಪ್ತಿ ಸಿಗೋದಿಲ್ಲಮ್ಮ. ನೋಡಮ್ಮ, ನೀನು ಯಾವುದೇ ರೀತಿ ನಡೆದುಕೊಂಡರೂ ಈ ಮನೆಯಲ್ಲಿ ಇದ್ದೀಯಾ ಅಂದ ಮೇಲೆ ಗಂಡನ ಮನೆಗೆ ಒಳ್ಳೇದಾಗೋ ರೀತಿಯಲ್ಲಿ ನಡ್ಕೊಳ್ಬೇಕಮ್ಮ, ತವರ ಮನೆಗಲ್ಲ. ಅಂದ್ರೇನು, ನೀನೊಬ್ಬಳೇ ಮನೆ ಬೆಳಗಕ್ ಬಂದವಳು, ನೋಡೇ ನೀ ಮನೆ ಹಾಳು ಮಾಡಕ್ ಬಂದಿದ್ದೇನೆ. ಏನಮ್ಮ, ಏನಾಗಿದೆ ಈ ಮನೆಯಲ್ಲಿ? ಯಾಕಿಷ್ಟು ಜೋರಾಗಿ ಮಾತನಾಡುತ್ತಿರುವೆ? ಗಂಗಾ, ಯಾಕಮ್ಮ ನಿನ್ನ ಕಣ್ಣಲ್ಲಿ ಕಣ್ಣೀರು? ಯಾಕೆ, ಏನಾಗಿದೆ? ಬಾಬಾ, ಚೇಚೆ ಏನಿಲ್ಲ ಬಾವ, ಅಡ್ಗೆ ಮಾಡ್ತಾ ಇದ್ದೆ, ಹೊಗೆ ಜಾಸ್ತಿ ಇಲ್ಲ ಮನೆಯಲ್ಲಿ, ಅದಕ್ಕೆ ಸ್ವಲ್ಪ ಕಣ್ಣಲ್ಲಿ ನೀರ್ ಬಂತು ಅಲ್ವೇನ್ರಿ? ಏನಿಲ್ಲ, ನಾನೇ ಬೇಗ ಒಲೆಗೆ ಹೋಗಬೇಕು ಗಂಗಾ, ಬೇಗ ಅಡಿಗೆ ಮಾಡುವಂತೆ. ಒಲೆಯಲ್ಲಿ ಹಸಿ ಕಟ್ಟಿಗೆ ಬಹಳ ಇದ್ದಾಳೆ, ಅದಕ್ಕೆ ಕಣ್ಣಲ್ಲಿ ನೀರು ಬಂದಿರುತ್ತವೆ. ಅರ್ಜುನ, ಕಣ್ಣು ಅರಿಯದಿದ್ದರೆ ಕರಳು ಅರಿಯದೇನಪ್ಪ? ಹಲವಾರು ವರುಷಗಳ ಕಾಲ ಈ ಮನೆಯಲ್ಲಿ ಬಾಳಿ ಬದುಕಿದ್ದೇನೆ ಅಂದಾಗ ನನ್ನ ಮನೆಯಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳಲಾಗದ ಮೂರ್ಖನಲ್ಲಪ್ಪ ಈ ನಿನ್ನ ಮನೆಯಲ್ಲಿ ಲಾಪಿಲಿಯಾಗಿ ಬಿದ್ದ ಸಾಕು. ರೋಷ ಆವೇಶದ ಮಾತುಗಳು ಇಷ್ಟು ಸಾಕಪ್ಪ ತಿಳಿದುಕೊಳ್ಳುವುದಕ್ಕೆ. ಶೀಲ, ಏನಾಗಿದೆಯಮ್ಮ, ನೀನಾದರೂ ಹೇಳು. ಹೇಳುವುದೇನಿದೆ, ಮಾತಿಗೆ ಬಾದ ಜನರಿಂದ ಅನ್ನಿಸ್ಕೊಳ್ಳುತ್ತಾಗಿದೆ ನನ್ನ ಪಾಡು. ಅಂದರೆ ಬೂದಿ ಮುಚ್ಚಿದ ಕೆಂಡದಂತಿರುವ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳಮ್ಮ. ಒಟ್ನಲ್ಲಿ ನಾನು ಈ ಮನೆಯಲ್ಲಿ ಏನು ಮಾಡಿದ್ರು ತಪ್ಪಾಗೆ ಕಾಣುತ್ತೆ. ನಾನು ನನ್ನ ಗಂಡ ಈ ಮನೆಯಲ್ಲಿರೋದು ಒಂದಿಷ್ಟು ಜನಕ್ಕೆ ಇಷ್ಟ ಇಲ್ಲ ಅಂತ. ಮುಚ್ಚಮ್ಮ ಬಾಯಿ, ಏನು ಮಾತನಾಡುತ್ತಿ ಅಂತ ಮನದಲ್ಲಿ ಅರಿವಿಟ್ಟುಕೊಂಡು ಮಾತನಾಡು. ಹೋಗಲಿ ಬಿಡೋಣ. ಶೀಲಾ ಈ ನಮ್ಮ ಮನೆಗೆ ಹೊಸವಳು, ಮೇಲಾಗಿ ಅವಳ ಸುಖದ ಸಂಪತ್ತಿನಲ್ಲಿ ಬೆಳೆದವಳು. ಅಣ್ಣ, ಈ ನಮ್ಮ ಮನೆಗೆ ಅವಳು ಹೊಂದಿಕೊಂಡು ಹೋಗುವ ತನಕ ನಾವೇ ಹೊಂದಿಕೊಂಡು ಹೋಗೋಣ. ನಾನು ಓದಿದ ಅಕ್ಷರ ತಿಳಿದವಳು, ಸರಿ ಯಾವುದು ತಪ್ಪು ಯಾವುದು ಅಂತ ನನಗೆ ಚೆನ್ನಾಗಿ. ಆದ್ರೆ ಈಗಿನ ತಮ್ಮ ಶಾಲೆ ಮಾವನ್ನೇ ನೋಡ್ದವನು, ಅಕ್ಷರಾರ್ಥವೇ ಗೊತ್ತಿಲ್ಲದವನು, ಇಂಥವನೇ ನನಗೆ ಬುದ್ಧಿ ಮಾತು ಹೇಳೋದು ಸರಿನಾ? ಅವರವರ ಯೋಗ್ಯತೆ ಎಷ್ಟಿದೆ ಅಷ್ಟು ನೋಡ್ಕೊಂಡ್ರೆ ಸಾಕು. ಮುಚ್ಚು ಬಾಯಿ, ಮುಚ್ಚು ಹೆಣ್ಣೆ. ಬೇರೆಯವರ ಯೋಗ್ಯತೆ ಬಗ್ಗೆ ಮಾತನಾಡುವ ನಿನಗೆ ಯಾವ ಯೋಗ್ಯತೆ ಇದೆ? ಏನಂದ್ರೆ ಶಾಲೆಯ ಮುಖವನ್ನೇ ನೋಡದೆ ಅಕ್ಷರದ ಅರ್ಥವೇ ಗೊತ್ತಿಲ್ಲದವನೆಂದೇ ನನ್ನ ತಮ್ಮನಿಗೆ. ನೋಡಮ್ಮ, ಹಾಲಿಗೆ ಉಪ್ಪು ಬರಬಾರದು, ಹೆಣ್ಣಿಗೆ ಸೊಪ್ಪು ಬರಬಾರದು, ಅರ್ಥ ಮಾಡಿಕೊಂಡು ಮಾತನಾಡು. ಅಂದ್ರೇನು, ನಿನ್ನ ತಮ್ಮ ದೊಡ್ಡ ವಿದ್ಯಾವಂತ ಪಂಡಿತನ, ನನಗೆ ಬುದ್ಧಿ ಮಾತು ಹೇಳೋದಕ್ಕೆ? ನೋಡಮ್ಮ, ಅಲ್ಪ ವಿದ್ಯೆ ಮಹಾಗರ್ವಿ, ಇದು ಒಳ್ಳೇದಲ್ಲಮ್ಮ. ಇಷ್ಟಕ್ಕೂ ನೀನು ಹಂಗಿನರ ಮಲೆ ಕೊಂಡುಕೊಂಡು ಓದಿರುವುದು ಒಂದೇ ಒಂದು ಡಿಗ್ರಿ, ಇಷ್ಟಕ್ಕೆ ಇಷ್ಟು ಜಿಗಿದು ಮಾತನಾಡುತ್ತೀಯಲ್ಲ. ಭಾರತ ಸರ್ಕಾರ ನಡೆಸುವ ISI ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಗೋಲ್ಡ್ ಮೆಡಲಿಸ್ಟ್ ಅಮ್ಮ ನನ್ನ ತಮ್ಮ, ಗೋಲ್ಡ್ ಮೆಡಲಿಸ್ಟ್ ಅಂದಾಗ ಅವನು ಇನ್ನೆಷ್ಟು ಜಿಗಿದು ಮಾತನಾಡಬಲ್ಲ? ಎಚ್ಚರದಿಂದ ಮಾತನಾಡು. ಶೀಲಾ ಎಷ್ಟು ಆದರೂ ನಮ್ಮಿಬ್ಬರ ಮುದ್ದಿನ ತಮ್ಮನ ಹೆಂಡತಿ. ಮೇಲಾಗಿ ಅವಳು ಚಿಕ್ಕವಳು, ಅವಳು ಸುಖದ ಸಂಪತ್ತಿನಲ್ಲಿ ಬೆಳೆದವಳನ್ನ, ಸುಖದ ಸಂಪತ್ತಿನಲ್ಲಿ ಬೆಳೆದವಳು. ಅರ್ಜುನ, ಕಳ್ಳಿ ಹಾಲು ಕಣ್ಣಿಗಲ್ಲ, ಮಳ್ಳಿ ಹೆಣ್ಣು ಮನೆಗಲ್ಲ. ತವರು ಮನೆಯ ಶ್ರೀಮಂತಿಕೆಯ ಬಗ್ಗೆ ಮಾತನಾಡುವ ಇಂಥ ಹೆಣ್ಣುಗಳಿಗೆ ಗೊತ್ತಾಗಬೇಕು, ತವರ ಮನೆಯ ಬುಟ್ಟಿ ಬಡವಗೆಂತ ಗಂಡನ ಮನೆಯ ಪಟ್ಟು ಕುಂಕುಮ ಲೇಸು ಅಂತ. ಇದನ್ನು ಅರಿತಾಗ ಹೆಣ್ಣಿನ ಜನ್ಮಕ್ಕೆ ಒಂದು ಅರ್ಥ ಸಿಗುತ್ತಪ್ಪ. ಹೋಗ್ಲಿ ಬಿಡುವ, ಏನೋ ಕೆಟ್ಟಗಳಿಗೆ ನಡೆದು ಹೋಯ್ತು. ಶೀಲಾ ಇನ್ನು ಚಿಕ್ಕವಳು, ಅವಳಿಗೆ ತಿಳಿಸಿ ಬುದ್ಧಿ ಹೇಳಿದ್ರಾಯ್ತು. ಹೌದಲ್ಲ, ಮನುಷ್ಯ ತಪ್ಪು ಮಾಡುವುದು ಸಹಜನ, ಆದರೆ
ಸಮಾಜದಲ್ಲಿ ISI ಪಾಸ್ ಆದರೂ ಈ ದೇಶದ ಬೆನ್ನೆಲುಬಾದ ರೈತನಾಗಿ ದುಡಿಯುವ ನೀನು ಛಲದೊಡ್ಡ ಛಲಗಾರನಪ್ಪ. ನೀನು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅಂತ ಕಾಯಕ ಮಾಡುವ ನೀನು ಜಗಮೆಚ್ಚಿದ ಮಗನಪ್ಪ, ಜಗಮೆಚ್ಚಿದ ಮಗ. ಯಾಕನ್ನ ಎಲ್ಲರೂ ಒಟ್ಟಿಗೆ ನಿಂತು ಏನೋ ವಿಚಾರ ಮಾಡುವಂತೆ ಕಾಣುತ್ತಿದೆ. ಶೀಲಾ, ಯಾಕೆ, ಏನಾಗಿದೆ? ಅಯ್ಯೋ ಅಯ್ಯೋ ಸ್ವಾಮಿ ನೋಡ್ರಿ, ಈಗ್ಲೂ ಬೇರೆ ಮನೆ ಮಾಡ್ಬೇಕು. ನಮ್ಮ ಹತ್ರ ಬೇರೆ ಮನೆ ಮಾಡೋಣ ನೋಡಿ. ನೀವು ಬಂದ್ರೆ ಸರಿ, ಇಲ್ಲಾಂದ್ರೆ ನಾನೇ ನಮ್ಮ ಮನೆಯವ್ರ ಮನೆಗೆ ಹೋಗ್ತೀನಿ. ಶೀಲಾ, ಅಂತದು ಏನಾಗಿದೆ ಈ ಮನೆಯಲ್ಲಿ? ಅಣ್ಣ, ನೀನಾದರೂ ಸ್ವಲ್ಪ ಬಿಡಿಸಿ ಹೇಳುದು ಏನಾಗಿದೆ ಅಂತ. ಶಂಕರ, ನಿನ್ನ ಹೆಂಡತಿಗೆ ಬುದ್ಧಿ ಹೇಳಿದರೆ ಗುದ್ದಾಡನವ ಅನ್ನೋ ಹಾಗೆ ಹಿರಿಯರೆಂಬುದು ಮರೆತು ಮಂಗನಂತೆ ಮಾತನಾಡುತ್ತಿದ್ದಾಳೆ. ನೀನಾದರೂ ತಿಳಿಸಿ ಹೇಳಪ್ಪ. ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯೋ, ನಿಮ್ಮನ್ನ ಇಷ್ಟೆಲ್ಲ ಮಾತಾಡಿದ್ರು ಸುಮ್ಮನೆ ನಿಂತಿದ್ರಲ್ಲ, ಇಷ್ಟ್ರ ಮೇಲೂ ನಾನು ನಿಮ್ಮ ಮನೇಲಿ ಇರ್ಬೇಕಾ? ಇರಲ್ಲ. ನೋಡಿ, ನೀವು ಬಂದ್ರೆ ಸರಿ, ನಾನು ಇಲ್ಲ ಹೋಗ್ತೇನೆ. ಅಣ್ಣ, ಎಲ್ಲರೂ ಒಟ್ಟಾಗಿ ನನ್ನ ಹೆಂಡತಿಯನ್ನು ದ್ವೇಷಿಸುವುದು ಸರಿಯಲ್ಲ. ಅಂತಹ ತಪ್ಪು ನನ್ನ ಹೆಂಡತಿ ಏನು ಮಾಡಿದಳೆಂದು ಈ ರೀತಿ ಮಾತನಾಡುತ್ತಿರುವರನ್ನ ನಿನ್ನ ಹೆಂಡತಿಯನ್ನು ನಾವು ಎಲ್ಲರೂ ಸೇರಿ ದ್ವೇಷಿಸಿದಕ್ಕೆ ಅವರು ನಮಗೆ ಅನ್ಯಾಯ ಮಾಡಿದರು. ಕೆಟ್ಟದನ್ನು ದಾರಿ ಬಿಟ್ಟು ಒಳ್ಳೆಯ ದಾರಿಯಿಂದ ನಡೆದುಕೊಂಡು ಹೋಗುವ ಮಾರ್ಗ ಹೇಳಿದ ತಪ್ಪೇನಿಲ್ಲ ಶಂಕರ. ಶಂಕರ್, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಗಂಡಸಾಗಿ ನೀನು ತಲೆ ಹಾಕ್ಬಾರ್ದು. ಹೋಗಪ್ಪ, ಹೋಗು ಒಳಗಡೆ. ಶೀಲಾ, ನಿನ್ ಗಂಡನ ಕರ್ಕೊಂಡು ಹೋಗಿ ಒಳಗಡೆ ಊಟ ಮಾಡಿಸು. ಏನು ಮಾತನಾಡುತ್ತಿರುವರೆ ಅತ್ತಿಗೆ? ನನ್ನ ಹೆಂಡತಿಗೆ ಎಷ್ಟೇ ಕಷ್ಟಪಟ್ಟರು ನೋಡಿಕೊಂಡು ಸುಮ್ಮನಿದ್ದು ಬಿಡಿ ಅಂತೀರಾ? ಮುಚ್ಚುವಾಯಿ ಶಂಕರ, ಹೆಂಡತಿಯ ತಾಳ ತಕ್ಕಂತೆ ಕುಣಿಯುವ ನೀನೊಬ್ಬ ಗಂಡಸ. ನಿಮ್ಮಂತವರು ಇರೋದ್ರಿಂದಲೇ ಒಡ ಹುಟ್ಟಿದವರು ಸಹೋದರರು ಒಟ್ಟಾಗಿ ಬಾಳುವುದು ಕನಸಿನ ಮಾತಾಗಿದೆ. ಅಣ್ಣ, ಈ ನಿಮ್ಮ ಮಾತನ್ನು ಕೇಳಿ ನನ್ನ ಹೆಂಡತಿಗೆ ದ್ರೋಹ ಮಾಡಲಾರೆ. ಈಗಿನಿಂದ ಈಗಿಂದಲೇ ನಾವು ಮನೆ ಬಿಟ್ಟು ಹೋಗುತ್ತೇವೆ. ನೀವೇ ಈ ಮನೆಯಲ್ಲಿ ನೆಮ್ಮದಿಯಿಂದ ಇರಿ. ಶಂಕರ, ತುಂಬಿದ ಮನೆಯನ್ನು ಬಿಟ್ಟು ಹೋಗಬೇಡ ಶಂಕರ. ಶಂಕರ, ನಿನ್ನ ಕೈ ಮುಗಿದುಕೊಂಡು ಕೇಳುತ್ತೇನಪ್ಪ, ಈಗ ನಮ್ಮ ಮನೆ ಬಿಟ್ಟು ಹೋಗಬೇಡ ಶಂಕರ. ಶೀಲಾ, ನೀನಾದರೂ ಹೇಳಮ್ಮ. ಶಂಕರ್, ಬೇಡ ಶಂಕರ್, ಬೇಡ. ಈ ಮನೆಯನ್ನು ಬಿಟ್ಟು ಹೋಗ್ತೀನಿ ಅಂತ ದಯವಿಟ್ಟು ಹೇಳ್ಬೇಡ ಶಂಕರ್, ಹೇಳ್ಬೇಡ. ಈ ಮನೆಯಲ್ಲಿ ನೀವು ಹೇಗ್ ಬೇಕಾದ್ರೆ ನಾವಂತೂ ಏನು ಕೇಳೋದಿಲ್ಲ, ಆದ್ರೆ ಈ ಮನೆ ಬಿಟ್ಟು ಮಾತ್ರ ಹೋಗ್ಬೇಡ. ಶೀಲಾ, ನೀನಾದ್ರೂ ಹೇಳಮ್ಮ ನಿನ್ ಗಂಡನಿಗೆ ಸ್ವಲ್ಪ. ಇಂಥ ಮೊದಲನೆಗೆ ಇಂಥ ನಾಟಕನೆಲ್ಲ ನಾನು ನಂಬಲ್ಲ. ಬನ್ನಿ ಬನ್ನಿ. ಹೋಗಲಿ ಬಿಡಮ್ಮ ಗಂಗಾ. ಬೆದಿಗೆ ಬಂದ ನಾಯಿ ಮದವೇರಿದ ಆನೆನ ಯಾರು ತಡೆಯೋಕ್ಕಾಗಲ್ಲಮ್ಮ. ಇದರಿಂದ ಗೊತ್ತಾಗುತ್ತೆ, ಗುಣ ನೋಡಿ ಹೆಣ್ಣುತ್ತಾ, ರುಚಿ ನೋಡಿ ಹಣ್ಣುತ್ತಾ ಅಂತ. ಇದರಲ್ಲಿ ಒಂದರಲ್ಲಿ ಏನಾದರೂ ಎಡವಿದರೆ ಹೆಣ್ಣು ಮರೆಯಾಗಿ ಕಳೆಯುತ್ತಾಳೆ, ಹಣ್ಣು ಕೊಳೆತು ನಾರುತ್ತೆ. ಇಷ್ಟೇ ನಮ್ಮ ಜೀವ. ಶೀಲಾ, ಶಂಕರ, ದಯವಿಟ್ಟು ಈ ಮನೆ ಬಿಟ್ಟು ಹೋಗಬೇಡ ಶೀಲಾ, ಹೋಗಬೇಡ. ದೈವ ಒಂದು ಬಗದರೆ ತಾನೊಂದು ಬಗದಂತೆ.
ನಾ 1000 ವರ್ಷ ಬದುಕಿದರು ಸಾವು ತಪ್ಪದು, 100 ವರ್ಷ ಕೂಡಿ ಮಾಡಿದರು ಬೇರೆಯಾಗಲು ತಪ್ಪದು. ಅಂದ ಮೇಲೆ ನಾನು ಈ ಮನೆಯಲ್ಲಿ ಇರಬೇಕೆಂದರೆ ನನ್ನದೊಂದು ಕಂಡೀಷನ್ ಇದೆಯಲ್ಲ. ಏನಪ್ಪ ಕಂಡೀಷನ್ ಏನು? ಈ ನಿನ್ನ ಅಣ್ಣ ನಿನ್ನ ಎದುರಾಗಿ ಏನಾದರೂ ಮಾತನಾಡಿದನಪ್ಪ ಒಂದು ದಿನ ಆದರೂ ಏನು ಶಂಕರ ಏನು? ಹಾಗಾದರೆ ಈಗಿನಿಂದಲೇ ನಾವಿಬ್ಬರು ಬೇರೆ ಬೇರೆ ಆಗಿ ಬಿಡೋಣ. ಅಂದಾಗ ಮಾತ್ರ ನಾವು ಈ ಮನೆಯಲ್ಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯವನ್ನ ಸಾಧ್ಯ. ಶಂಕರ್, ಏನು ಹೇಳ್ತಿದ್ದೆಪ್ಪ ನೀನು? ಶಂಕರ, ಹಾಗೆಲ್ಲ ಮಾತನಾಡಬೇಡಪ್ಪ. ಮಾತನಾಡಿ ನಿನ್ನಣ್ಣನ ಮನಸ್ಸು ನೋಯಿಸಬೇಡಪ್ಪ, ನೋಯಿಸಬೇಡ. ಈ ನಾವೆಲ್ಲ ಬೇರೆಯಾದ ಸುದ್ದಿ ಊರಿನ ಜನಕ್ಕೇನಾದರೂ ಗೊತ್ತಾದರೆ ಆಡಿಕೊಳ್ಳುವರ ಬಾಯಿಗೆ ಆಹಾರವಾಗುತ್ತೇವಪ್ಪ, ಆಹಾರವಾಗುತ್ತೇವೆ. ಅಂದಾಗ ಈ ಹುಟ್ಟಿದವರ ಮನೆತನ ಈ ನಿನ್ನನ್ನ ಇದ್ದು ಸತ್ತ ಹಾಗೇನಪ್ಪ, ಇದ್ದು ಅದೇನು ಗೊತ್ತಿಲ್ಲ. ನಾನು ಬೇರೆಯಾಗಬೇಕೆಂದರೆ ಬೇರೆಯಾಗಲೇಬೇಕು. ಎಲ್ಲವೆಂದರೆ ಹೇಳಿ ನಾವು ಮನೆ ಬಿಟ್ಟು ಹೋಗಿ ಬಿಡುತ್ತೇವೆ. ಮನುಷ್ಯನಿಗೆ ಈ ಮನೆಯ ಹೌಸ ಎಲ್ಲ ಅವನು ಎಲ್ಲ ಅದ್ಗಳ ಮೇಲೆ ದೀಪ ಇಟ್ಟಲ್ಲಿ ಮಾತಾಡ್ತಾರೆ. ಇಂಥವ್ರ ಜೊತೆ ನಮ್ದೇನ್ ಮಾತು? ನರೇಶಂಕರ್ ಹೋಗೋಣ. ಶೀಲಾ, ನಿಲ್ಲಮ್ಮ ಶೀಲಾ. ದೈವ ಒಂದು ಬಗದರೆ ತಾನೊಂದು ಬಗದಂತೆ ಅನ್ನುವ ಹಾಗೆ ಪಾಲಿಗೆ ಬಂದಿದೆ ಪಂಚಾಮೃತ ಎಂದು ನಾವಿಬ್ಬರು ಅಣ್ಣ ತಮ್ಮ ಸ್ವೀಕಾರ ಮಾಡುತ್ತೇವೆ. ನೀವು ಅಂದ ಹಾಗೆ ಆಗಲಿ ಶಂಕರ. ಹಾಗಾದರೆ ಈಗಿನಿಂದಲೇ ಈ ಮನೆಯ ಆಸ್ತಿ ಹಾಗೂ ಸಾಮಾನುಗಳು ಬೇರೆ ಬೇರೆ ಆಗಿ ಬಿಡಲಿ. ಯಾಕೆಂದರೆ ಮುಂದೊಂದು ದಿನ ಸಮಸ್ಯೆ ಬೇಡ. ಏನಿದೆಯೋ ಹಂಚಲಿಕ್ಕೆ? ಇರೋದು 3 ಎಕರೆ ಭೂಮಿ. ಅದನ್ನು ಬಿಟ್ಟರೆ ನಮ್ಮ ಹಿರಿಯರು ಬಿಟ್ಟು ಹೋದ ಈ ಹಳೆ ಮನೆ, ಅದನ್ನೇ ಹಂಚಿಕೊಳ್ಳಬೇಕು. ಬೇಡಪ್ಪ, ನನಗೆ ತೆಗೆದುಕೊಳ್ಳು. ಅಣ್ಣ, ನನಗೂ ಏನು ಬೇಡಣ್ಣ, ಹೊಲ ಮನೆ ಏನು ಬೇಡ. ಸಾಕಾಗಿಗೆ ಇರಲಿ ಎಲ್ಲ. ಎಲ್ಲಾದರೂ ಒಂದು ಬಯಲು ಜಾಗವನ್ನು ನೋಡಿ ಜೀವನವನ್ನು ಸಾಗಿಸುತ್ತೇನಣ್ಣ. ಇದರ ಉತ್ತರ ಏನಮ್ಮ ನಿಮಗೆ? ಸ್ವಾಮಿ, ಯಾಕೆ ಸ್ವಾಮಿ, ಯಾಕೆ ಈ ರೀತಿ ಮಾತನಾಡ್ತೀರಾ ನೀವು? ಪತಿ ಧರ್ಮವನ್ನು ಪಾಲಿಸುವುದು ಸತಿ ಧರ್ಮವಲ್ಲವೇ? ನಿಮಗೆ ಕಷ್ಟನೇ ಬರಲಿ, ದುಃಖನೇ ಬರಲಿ, ಸುಖನೇ ಬರಲಿ, ನಿಮ್ಮ ಹಿಂದೆ ಬರೋದು ಸತಿಯಾದ ನನ್ನ ಧರ್ಮ ರೀ, ನನ್ನ ಧರ್ಮ. ನಿಮಗೆ ಬೇಡವಾದ ಆಸ್ತಿ ನನಗೂ ಕೂಡ ಏನು. ಶಂಕರ್, ಶಂಕರ್, ನೋಡಪ್ಪ, ನೀನ್ ಮಾತ್ರ ಈ ಮನೆಯಿಂದ ಹೊರಟೋಗ್ತೀರಿ ಅಂತ ಮಾತ್ರ ಹೇಳ್ಬೇಡ ಶಂಕರ್, ಮಾತ್ರ ಹೇಳ್ಬೇಡ. ಹಾಗಾದ್ರೆ ತಾಸಿಗೊಂದು ಬಣ್ಣ ಬದಲಾಯಿಸುವ ಈ ಮನೆಯ ಯಾರನ್ನ ಹೆಂಗ್ರಿ ನಂಬೋದು? ಈಗಲೇ ಆಸ್ತಿ ಪತ್ರಕ್ಕೆ ಸಹಿ ಹಾಕಂತ ಹೇಳ್ರಿ. ಹೌದು, ಯಾರನ್ನು ನಂಬದ ಕಾಲವಿದು. ಈಗಲೇ ಸಹಿ ಮಾಡಿಬಿಡಿ. ಗಾಯದ ಮೇಲೆ ಬರೆ ಎಳೆಯಬೇಡಪ್ಪ ಶಂಕರ, ಗಾಯದ ಮೇಲೆ ಬರೆ ಎಳೆಯಬೇಡ. ಹೊಟ್ಟೆ ಕಸಿದುಕೊಳ್ಳುವ ಕೆಟ್ಟ ಬುದ್ಧಿ ಇಲ್ಲಪ್ಪ ಈ ನಿನ್ನ.
ಕಾಗದ ಪತ್ರವಾದ್ರೂ ಬೇಕಲ್ಲ. ಶಂಕರ್, ಯಾಕೋ ಶಂಕರ್ ಇಷ್ಟೊಂದು ಹಠ ಮಾಡ್ತಾರೆ? ಶೀಲಾ, ನೀನಾದ್ರೂ ಹೇಳಮ್ಮ. ಅಯ್ಯಯ್ಯಯ್ಯಯ್ಯೋ. 1000 ಕಿಲೋಮೀಟರ್ ದೂರ ಇದ್ರು ಅನೇಕ ಅಂದಲ್ಲಿ ಒಂದು ಕಾಗದ ಪತ್ರ ಸಿಗಲ್ವೇನೆ? ತರ್ತೀರೇನು? ಅಯ್ಯೋ ದೇವರೇ, ತಾಮ್ರ ದುಡ್ಡು ತಂದೆ ಮಕ್ಕಳ ದೂರ ಮಾಡುತ್ತೆ ಅನ್ನೋ ಮಾತು ಇಂದು ಸತ್ಯವಾಯಿತು. ಇಂಥ ಪರಿಸ್ಥಿತಿಯನ್ನು ನೋಡುವ ಬದಲು ಆ ದೇವರು ನನ್ನ ಕಣ್ಣು ಮುಚ್ಚಿ ಇಂಥ ಮಾತುಗಳನ್ನಾಡಿ ಇನ್ನು ತಮ್ಮನ ಹೊರಗಡೆ ಉಳಿಸಬೇಡ. ಒಳಗೆಯಲ್ಲಿದ್ದೇನು ಹೊಲ ಇಲ್ಲದಿದ್ದರೂ ಸಹ, ಊರಲ್ಲಿ ಮನೆ ಇಲ್ಲದಿದ್ದರೂ ಸಹ, ಅಣ್ಣ ನಿನ್ನನ್ನು ಯಾರ ಮನೆಯಲ್ಲಾದರೂ ಜೀತವಾಗಿದ್ದು ನಿನ್ನನ್ನು ಶೋಚಿಸಲಿರುತ್ತೇನಲ್ಲ. ನಮ್ಗೆ ಎಂತ ಕಷ್ಟ ಬಂದ್ರು ಸರಿ, ನಿಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಂತೀವಿ ಬಾವ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತೀವಿ. ಅಣ್ಣ, ಅತ್ತಿಗೆ 20 ವರ್ಷ ನನ್ನನ್ನು ಸಾಕಿ ಸಲುವಿದ ಹಿರಿಯಣ್ಣ ನನ್ನ ಮನೆಯಲ್ಲಿ ಇರಲೇಬೇಕು. ಶಂಕರ, ಬೇಡಪ್ಪ, ನಿನಗೆ ಯಾಕೆ ತೊಂದರೆ? ನಾನು ಯಾಗೋ ಜೀವನ ಸಾಗಿಸುತ್ತೇನೆ. ಆದರೆ ಒಂದು ಮಾತು ಶಂಕರ, ಹೊಸ್ತಿಲ ದಾಟಿದ ಹೆಣ್ಣು, ಬೇಲಿ ಇಲ್ಲದ ಹೊಲ, ಇವೆರಡು ಹೆರವರ ಪಾಲಪ್ಪ. ಅದಕ್ಕೆ ಸವಾರಿ ಮಾಡೋ ಗಂಡಸಿನ ಕೈಯಾಗ ಸರವಿ ಹಗ್ಗ ಇರಬೇಕೇ ವಿನ ಈ ಹೆಂಗಸಿನ ಕೈಯಾಗಲ್ಲಪ್ಪ. ಇದನ್ನು ಅರಿತು ನಡೆದರೆ ಸಂಸಾರ, ಮರೆತು ನಡೆದರೆ ಹಾಲ. ಶಂಕರ್, ಸಹಿ ಮಾಡೋಕ್ಕಿಂತ ಮುಂಚೆ ನನ್ನದು ಒಂದು ಕೋರಿಕೆ ಇದೆ. ಈ ಮನೆಯಿಂದ ದುಡ್ಡು ಗಿಡ್ಡು ಅಂತ ಕೊಡಲಿಕ್ಕೆ ಒಟ್ಟಿದ್ದೀರ ಅತ್ತಿಗೆ ಈ ಮನೆಯಲ್ಲಿ? ನೀವು ಒಟ್ಟ ಬಟ್ಟೆಯಲ್ಲಿ ಮನೆ ಬಿಟ್ಟು ಹೋಗಿ ಬಿಡಿ. ಅಯ್ಯೋ 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 ಅಯ್ಯೋ, ನೋಡ್ದೇನು ಆಚಾರ ಮನೆಗ 3 ಮಂದಿ ಬೆಳಿಗ್ಗೆ ಇಷ್ಟೊತ್ತನ ಏನು ಹೇಳಿದ್ಲು? ನನ್ನ ಗಂಡ ಎಲ್ಲಿರ್ತೀರೋ ಅಲ್ಲಿ ಇರ್ತೀನಿ ಅಂತ ಸೋಗ ಮಾಡಿ ಮತ್ತೆ ಹೆಂಗ ರಾಗ ತೆಗಿಯಕತ್ತ ನೋಡ್ರಿ, ಸೋಗ್ಲಾಡಿ. ಗಂಗಾ, ಇನ್ನೊಂದು ಸಾರಿ ಅವರು ಏನಾದರೂ ಬೇಡಿದರೆ ನಾನು ಕಟ್ಟಿರುವ ನಿನ್ನ ಕೊರಳಿರೋ ಮಾಂಗಲ್ಯದ ಮೇಲೆ ಆಣ ಇದು. ನಾನು ಹೇಳುವ ಮಾತನ್ನು ಒಂದೇ ಒಂದು ಸಾರಿ ಕೇಳಿಸ್ವಾಮಿ. ನನಗೆ ದುಡ್ಡು, ಹಣ, ಆಸ್ತಿ, ಹೊಲ ಯಾವುದು ಬೇಡರಿ, ಯಾವುದು ಬೇಡ. ನನ್ನ ಗಂಡನಿಗೆ ಬೇಡವಾಗಿದ್ದು ನನಗೂ ಸಹ ಯಾವುದು ಬೇಡ. ಆದ್ರೆ ಈ ಮನೆಯಿಂದ ನನಗೆ 2 ತಾಟು, ಒಂದೇ ಒಂದು ಚರಿಗೆ, ಒಂದು ಡಬ್ರಿಯನ್ನು ಕೊಟ್ರೆ ಅಷ್ಟೇ ಸಾಕಮ್ಮ. ಇಲ್ಲ ಅಂತ ಮಾತ್ರ ಕಷ್ಟ ನೋಡೋಕೆ ಅಷ್ಟೇ ತಾನೇ ಇರ್ತೀನಿ ಇರಮ್ಮ. ಎಂತ ಹೃದಯವಂತ ಜೀವನಮ್ಮ, ನಿನ್ನಂತವಳಿಗೆ ಇಂಥ ಪರಿಸ್ಥಿತಿ. ಅಯ್ಯೋ ದೇವರೇ.
ಜನಕನ ಮಾತಾ ಶಿರದಲ್ಲಿ ಧರಿಸಿದ ನಮ್ಮ ಪರಿಸ್ಥಿತಿ ಈ ಸಮಾಜದಲ್ಲಿ ಯಾರಿಗೂ ಬರಬಾರದು. ಜನಕನ ತಮ್ಮ ಎಂದೇ ದುಡಿದು ಕೂಲಿ ನಾಲಿ ಮಾಡಿ ಸೋಲಿ ಕಲಿಸಿದೆ ನನ್ನ ಅಣ್ಣ. ಅವನಿಗೆ ದ್ರೋಹ ಮಾಡಿದ. ಶಿರದಲ್ಲಿ ಧರಿಸಿದ ಅನುಪಮ ರಘುರಾಮ. ಓ ತ್ಯಾಗವೇ ನಿಜ ಧರ್ಮ. ಕಷ್ಟ ಎಂಬ ಕತ್ತಲದಲ್ಲಿ ಬೆಳಕು ಸುಖ ಎಂಬ ಬೆಳಕು ಸಿಗುವವರೆಗೂ ಈ ನಮ್ಮ ಪ್ರಯಾಣ ಬೆಳೆಸೋಣ. ನೋಡು ಶೀಲಾ, ನಿನ್ನ ಮಾತಿನಂತೆ ಅವರನ್ನು ಮನೆ ಬಿಟ್ಟು ಹೊರಹಾಕಿದೆ. ಹೌದೌದ್ರಿ. ಈಗ ಹೊಟ್ಟೆ ಹಸಿತಾ ಇದೆ. ಊಟಕ್ಕೆ ಏನು ಮಾಡಿದ್ದೀಯ? ಅಯ್ಯೋ ಬನ್ರಿ, ನಿಮ್ಗೋಸ್ಕರ ಗಸಗಸೆ ಪಾಯಸ ಮಾಡಿದ್ದೀನಿ. ಇಬ್ರು ಕೂಡ ಊಟ ಮಾಡಿ. ನಿನ್ನ ಸಿಹಿ ಉಣಿಸೋಕ್ಕಿಂತ ನಿನ್ನ ಕೆಂದುಟಿಯ ಸಿಹಿ ಉಣಿಸಿ ನನ್ನ ರಾಣಿ. ಚೀ ಹೋಗ್ಯಪ್ಪ ನಂಗೆ.